ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ಇವತ್ತೊಂದು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಅಮ್ಮನ ಮನೆಯಿಂದ. ಸೊ ಟೈಮ್ ಇವಾಗ 11 o'clock, 11:15 ಆಗಿದೆ. ಸೊ ಬೆಳಿಗ್ಗೆ 6 o'clock ಎದ್ಬಿಟ್ಟು ವಾಕಿಂಗ್ ಹೋಗಿದ್ದೆ. ನಿನ್ನೆ ಕೂಡ ವಾಕಿಂಗ್ ಹೋಗ್ಲಿಕ್ಕಾಗಿಲ್ಲ. ಸೊ ಹೀಗೆ ಬಿಟ್ಟರೆ ಮತ್ತೆ ಲೇಸಿ ಆಗೋಗ್ತೀನಿ ಅಂತ ಇವತ್ತು ಬೆಳಿಗ್ಗೆ 6 o'clock ಎಲ್ಲ ಎದ್ದು ವಾಕಿಂಗ್ ಹೋಗಿ ಬಂದೆ. ಸೊ ವಾಕಿಂಗ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಸ್ನಾನ ಆಯಿತು, ಪೂಜೆ ಆಯಿತು, ತಿಂಡಿ ಕೂಡ ಆಯಿತು. ತಿಂಡಿ ಅಮ್ಮ ಚಪಾತಿ ಮಾಡಿದರು. ಸೊ ಚಪಾತಿ ತಿಂದು ಇವಾಗ ರೆಡಿಯಾಗಿ ಕೂತಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಿದ್ದೀರಾ, ಯಾರ ಜೊತೆ ಹೋಗ್ತಿದ್ದೀರಾ ಅಂತ ಕೇಳೋದಾದರೆ ಫಸ್ಟ್ ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಸೊ ಇವತ್ತು ಇವ್ರ ಜೊತೆ ನಾನು ಹೊರಗಡೆ ಹೋಗ್ತಿದ್ದೀನಿ. ಇವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇಲ್ಲ, ಬಿಕಾಸ್ ನಾನು ಆಲ್ರೆಡಿ 2 ಪ್ರೀವಿಯಸ್ ವ್ಲಾಗ್ಸಲ್ಲಿ ನಾನು ಆಲ್ರೆಡಿ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಆದರೂ ಹೊಸದಾಗಿ ನೋಡೋರಿಗೆ ನಾನು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವ್ರ ನಮ್ಮ ಅಣ್ಣ ರವಿ ಅಂತ ಹೇಳಿ, ಇಲ್ಲೇ ನಮ್ಮ ಮನೆಯಿಂದ 5 minutes ದಾರಿ ಅಷ್ಟೇ ಇವ್ರ ಮನೆಗೆ. ಇವ್ರ ಮನೆ ವ್ಲಾಗ್ ಕೂಡ ನಾನು ಒಂದು ಸತಿ ಮಾಡಿ ಹಾಕಿದ್ದೆ. ಸೊ ಇವತ್ತು ಇವ್ರ ಜೊತೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೇಳೋದಾದರೆ, ನಮ್ಮಮ್ಮ ನಮ್ಮ ಅಪ್ಪನಿಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಪಾಪ ಅವ್ರಿಗೆ ಹೋಗಿ ಇಸ್ಕೊಂಬರ್ಲಿಕ್ಕೆ ಅಷ್ಟಾಗಿ ಟೈಮ್ ಸಿಕ್ಕಲಿಲ್ಲ. ಸೊ ಎನಿವೇ ನೀನು ಬಂದಿದ್ಯಾ ಅಲ್ವಾ, ಹೋಗಿ ಇಸ್ಕೊಂಬಾ ಅಂತ ಹೇಳಿದ್ರು. ಸೊ ಹೊರಟಿದ್ದೆ. ಇವನಿಗೂ ಇವತ್ತು ಹೇಗೂ ರಜಾ ಇತ್ತಲ್ವಾ, ಸೊ ಹಾಗೆ ಇಬ್ಬರು ಒಂದು ಔಟಿಂಗ್ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಹೋಪ್ಫುಲಿ ಇವತ್ತು ನಿಮಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಇರಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಶೇರ್ ಇರಲಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಏನು ಗಿಫ್ಟ್ ಇಸ್ಕೊತಾ ಇದ್ದೀರಾ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ಈ ವ್ಲಾಗ್ನ ಕೊನೆವರೆಗೂ ನೋಡಬೇಕಾಗತ್ತೆ. ಸೊ ಕೊನೆವರೆಗೂ ನೋಡಿ ನನ್ನ ಸಪೋರ್ಟ್ ಮಾಡಿ. ಇವಾಗ ಹೊರಡೋಣ, ಲೆಟ್ಸ್ ಗೋ. ಸೊ ಫೈನಲಿ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ. ನಾನಂತೂ ಅಮ್ಮನ ಮನೆಗೆ ಬಂದಾಗಿಂದ ಡೈಲಿ ರೌಂಡಿಂಗೇ ಆಗೋಯಿತು. ಅಂದರೆ ನೆನ್ನೆ ಅಪ್ಪ ಅಮ್ಮ ಜೊತೆ ಔಟಿಂಗ್ ಹೋಗಿದ್ದೆ. ಇವತ್ತು ರವಿ ಜೊತೆ ಹೋಗ್ತಾ ಇದ್ದೀನಿ. ಇನ್ನು ನಾಳೆ ಏನಾಗುತ್ತೋ ನೋಡಬೇಕು ಅಷ್ಟೇ. ಆದರೆ ನೆನ್ನೆ ಆ ವೆದರ್ ಅಂತೂ ತುಂಬ ಸಪೋರ್ಟಿವ್ ಆಗಿತ್ತು. ನಿಮ್ಮ ಜೊತೆನೂ ನಾನು ಶೇರ್ ಮಾಡಿದ್ದೆ ಅಲ್ವಾ, ಎಷ್ಟು ಕೂಲಾಗಿ, ಎಷ್ಟು ಚಿಲ್ಲಾಗಿ, ಎಷ್ಟು ಚೆನ್ನಾಗಿತ್ತು. ಆದರೆ ಇವತ್ತಿನ ವೆದರ್ ತುಂಬಾ ಅದರ ಆಪೋಸಿಟ್ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಬಿಸಿಲಿದೆ ಅಂತ ಹೇಳಿ. ಇದು ಬೇಸಿಗೆಗಾಲನ ಮಳೆಗಾಲನ ಅಂತ ಡೌಟ್ ಬರೋಷ್ಟು ಬಿಸಿಲಿದೆ ಇವತ್ತು. ಸಾಮಾನ್ಯವಾಗಿ ನಾನು ಜಾಸ್ತಿ ಬಿಸಿಲಿದ್ರೆ ಹೊರಗಡೆ ಎಲ್ಲ ಹೋಗಲ್ಲ. ಯಾಕಂದರೆ ನನಗೆ 2 ಭಯ. ಒಂದು ಬಂದು ನನಗೆ ತಲೆನೋವು ಬರುತ್ತೆ ಅಂತ, ಇನ್ನೊಂದು ಸ್ಕಿನ್ ಟ್ಯಾನ್ ಆಗುತ್ತೆ ಅಂತ. ಆದರೆ ಇವತ್ತು ಏನೇ ಆಗಲಿ ಹೋಗಬೇಕು, ಈಸ್ಕೊಂಡು ಬರಲೇಬೇಕು ಅಂತ ಹೇಳಿ ಹೊರಟ್ಬಿಟ್ಟಿದ್ದೀನಿ. ಯಾಕಂದರೆ ಅಮ್ಮ ಆಲ್ಮೋಸ್ಟ್ 2 monthಸಿಂದ ಪ್ಲ್ಯಾನ್ ಮಾಡ್ತಾಯಿದ್ರು ಅಪ್ಪಂಗೆ ಇದೊಂದು ಕೊಟ್ಬಿಡಬೇಕು ಅಂತ ಹೇಳಿ. ಆದರೆ ಇಲ್ಲಿ ಲಾಕ್ಡೌನ್ ಇತ್ತಲ್ವ, ಶಾಪ್ಸ್ ಎಲ್ಲ ಕ್ಲೋಸ್ ಇತ್ತು. ಸರಿ ಆಮೇಲೆ ಆನ್ಲೈನ್ ಇಸ್ಕೊಳ್ಳೋಣಮ್ಮ ಅಂದರೆ ಇಲ್ಲ, ಆನ್ಲೈನಲ್ಲಿ ಅಷ್ಟು ಇಷ್ಟ ಇಲ್ಲ ಅಮ್ಮನಿಗೆ ಈಸ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಲಾಕ್ಡೌನೆಲ್ಲ ಕ್ಲಿಯರ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗಿತ್ತು. ಮತ್ತು ನಾನು ಊರಿಂದ ಬರೋವರೆಗೂ ವೆಯ್ಟ್ ಮಾಡಬೇಕಾಗಿತ್ತು ಹೋಗಿ ಇದನ್ನು ಇಸ್ಕೊಂಬರಲಿಕ್ಕೆ. ಸೊ ಹೇಗಾದರೂ ಮಾಡಿ ಇವತ್ತು ತಂದುಬಿಡೋಣ ಅಂತ ಹೇಳಿ ಹೊರಟಿದ್ದೀನಿ. ನಮ್ಮ ಅಪ್ಪಂಗೆ ಇದ್ರದ್ದು ಸ್ವಲ್ಪ ಕೂಡ ಕ್ಲೂ ಇಲ್ಲ. ಸ್ವಲ್ಪ ಏನಾದ್ರು ಗೊತ್ತಾದರೂ ಕೂಡ ನಮ್ಮಪ್ಪ ನನಗೆ ಯಾಕೆ ತೊಗೊಂಬಂದ್ರಿ, ನನಗೆ ಬೇಡ, ನೀವೇ ಇದನ್ನು ಯೂಸ್ ಮಾಡಿ, ನನ್ನ ಹತ್ರ ಇರೋದೇ ಸಾಕು ಅಂತ ಹೇಳಿ ದೊಡ್ಡ ಗಲಾಟೆನೇ ಮಾಡಿಬಿಡ್ತಾರೆ ಅಂತ ಹೇಳ್ಬೋದು. ಅದೇ ಇವಾಗ ನನಗೋಸ್ಕರ ಇಸ್ಕೊಂಡೋದ್ರೆ ಖುಷಿ ಪಡ್ತಾರೆ, ಬಟ್ ಅಮ್ಮಂಗೋಸ್ಕರ ಇಸ್ಕೊಂಡೋದ್ರೂ ಖುಷಿ ಪಡ್ತಾರೆ. ಆದರೆ ಅವ್ರಿಗೋಸ್ಕರ ಏನಾದ್ರು ಇಸ್ಕೊಂಡೋದ್ರೆ ನನಗೆ ಯಾಕೆ ಅಂತ ಕೇಳ್ತಾರೆ. ನಮ್ಮಪ್ಪ ಈ ವಿಷಯದಲ್ಲಿ ಅಂತಲ್ಲ, ಎಲ್ಲ ವಿಷಯದಲ್ಲೂ ಹಾಗೇ. ಇವಾಗ ಬರ್ಡೇ ಬರ್ತಿದೆ, ಆ್ಯನಿವರ್ಸರಿ ಬರ್ತಿದೆ, ಒಂದು ಬಟ್ಟೆ ಇಸ್ಕೊ ಅಂತ ಹೇಳಿದ್ರೆ ಇಲ್ಲ, ನನಗೆ ಯಾಕೆ, ನನ್ನ ಹತ್ರ ಆಲ್ರೆಡಿ ಇದೆ, ಅದೇ ನಾನು ಎಲ್ಲೂ ಹಾಕೊಂಡು ಹೋಗಲ್ಲ, ನೀವು ಇಸ್ಕೊಳ್ಳಿ, ನನಗೆ ಬೇಡ ಅಂತ ಹೇಳ್ತಾರೆ. ನನಗೂ ನಮ್ಮಮ್ಮಂಗೂ ನಾನು ಏನೇ ಕೇಳಿದ್ರೂ ಈಸ್ಕೊಡ್ತಾರೆ. ಕೆಲವೊಂದನ್ನು ನಾವು ಕೇಳಿಲ್ಲ ಅಂದ್ರೂ ಈಸ್ಕೊಡ್ತಾರೆ, ಅವರೇ ಅರ್ಥ ಮಾಡಿಕೊಂಡು. ಆದರೆ ಅವ್ರಿಗೆ ಅಂತ ಅವ್ರು ಯಾವತ್ತೂ ಏನೂ ಇಸ್ಕೊಳ್ಳಲ್ಲ, ಇಂಥದ್ದು ಬೇಕು ಅಂತ ನಮಗೆ ಹೇಳೋದು ಇಲ್ಲ. ಸೊ ಹಾಗಾಗಿ ನಾನು ಅಮ್ಮ ಅವ್ರಿಗೆ ಆಪ್ಷನ್ನೇ ಕೊಡಲ್ಲ. ನಾವು ಹೋಗಿ ಅವ್ರಿಗೆ ಎಂಥದ್ದು ಸೆಟ್ ಆಗುತ್ತೋ ಅಂಥದ್ದು ಈಸ್ಕೊಂಡು ಬಂದುಬಿಡ್ತೀವಿ. ಸೊ ಅಮ್ಮ ಆಗಿರಲಿ, ಅಮ್ಮ ಅಂತ ಒಂದು ಹಸ್ಬೆಂಡ್ನ ಪಡೆಯೋಕ್ಕಾಗಿರಲಿ, ಅಂತ ನಾನು ಈ ಥರ ಒಂದು ಅಪ್ಪನ ಪಡೀಲಿಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮಪ್ಪ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮುಂಚೆ ಬರೀ ನನ್ನ ಬಗ್ಗೆ ಅಮ್ಮನ ಬಗ್ಗೆ ಮಾತ್ರ ಇತ್ತು ಯೋಚನೆ ನಮ್ಮಪ್ಪಂಗೆ. ಇವಾಗ ಸ್ಯಾಂಡಿ ಬಗ್ಗೆ ಕೂಡ ನಮ್ಮಪ್ಪಂಗೆ ಅವ್ರಿಗೇನಾದ್ರು ಹುಷಾರಿಲ್ದಂಗೆ ಆದರೆ ಸ್ವಲ್ಪ ಅವ್ರು ಏನು ಯೋಚನೆನೇ ಮಾಡಲ್ಲ, ಅಯ್ಯೋ ಸರಿ ಹೋಗುತ್ತೆ ಬಿಡು ಅಂತ ಹೇಳ್ತಾರೆ. ಆದರೆ ನನಗೂ ನಮ್ಮಮ್ಮಂಗೂ ಅಥವಾ ಸ್ಯಾಂಡಿಗೆ ಏನಾದ್ರು ಹುಷಾರಿಲ್ದಂಗೆ ಆದರೆ ತುಂಬಾ ಟೆನ್ಷನ್ ಮಾಡ್ಕೋತಾರೆ. ಅಷ್ಟೇ ಮಾತ್ರ ಅಲ್ಲ, ಇವಾಗ ಸ್ಯಾಂಡಿ ಬರ್ಡೇ ಏನಾದ್ರು ಬರ್ತಿದೆ ಅಂದರೆ ಏನು ಕೊಡ್ಬೋದು, ಏನು ಈಸ್ಕೊಡೋಣ, ಅವ್ರಿಗೆ ಏನು ಇಷ್ಟ ಆಗುತ್ತೆ ಅಂತ ನನ್ನ ಹತ್ರ ಕೇಳ್ತಾರೆ. ಇನ್ನು ಅವರು ಮನೆಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗೋದ್ರೆ ಸಾಕು, ಏನು ಇಸ್ಕೊಂಬರಲಿ, ಅವ್ರಿಗೆ ಏನು ಇಷ್ಟ ಆಗುತ್ತೆ, ಏನು ಅಡುಗೆ ಮಾಡೋದು ಅಂತ ಫುಲ್ ಪ್ಲ್ಯಾನ್ ಮಾಡ್ತಾರೆ. ಸೊ ಅವ್ರನ್ನ ಅಳಿಯ ಥರನೇ ನೋಡಲ್ಲ, ಅವ್ರನ್ನೂ ಮಗ ಥರನೇ ನೋಡ್ಕೋತಾ ಇದ್ದಾರೆ ನಮ್ಮಪ್ಪ. ಸೊ ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ನೋಡ್ಕೋಬೇಕು ಅಂತ ಆಸೆ ಪಡೋ ಜೀವ ಅಂದರೆ ನಮ್ಮಪ್ಪ ಅಂತಲೇ ಹೇಳ್ಬೋದು.
ಸೊ ಇಂಥ ಒಂದು ಅಪ್ಪ ನನಗೆ ಕೊಟ್ಟಿದ್ದಕ್ಕೆ ನಾನು ದೇವರಿಗೆ ತುಂಬಾ ಗ್ರೇಟ್ಫುಲ್ ಆಗಿರ್ತೀನಿ. ಸೊ ಈ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಅಪ್ಪನ ವಿಷಯದಲ್ಲಿ ಮಾತ್ರ ಅಲ್ಲ, ಅಪ್ಪ, ಅಮ್ಮ ಮತ್ತು ಈಗ ಸಿಕ್ಕಿರೋ ಗಂಡ 3 ಜನನೂ ನನ್ನ ಲೈಫ್ಗೆ ದೇವ್ರು ಕೊಟ್ಟಿರೋಂಥ ಒಂದು ಬಿಗ್ಗೆಸ್ಟ್ ಗಿಫ್ಟ್ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಜಾಸ್ತಿ ನಮ್ಮ ಅಪ್ಪನ ಬಗ್ಗೆ ಹೇಳಿಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಬಟ್ ನಮ್ಮ ಅಪ್ಪನ ಬಗ್ಗೆ ಹೇಳಲಿಕ್ಕೆ ಒಂದು ಎಪಿಸೋಡ್, ಒಂದು ವ್ಲಾಗ್ ಅಥವಾ ಒಂದು ದಿನ ಸಾಲದು. ಹೇಳ್ತಾ ಇದ್ದರೆ ಹೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ಸೊ ಹೀಗೆ ಮಾತಾಡ್ತಾ ಹಾಗೆ ಅಂಗಡಿ ಹತ್ರ ನಾವು ಬಂದು ರೀಚ್ ಆಗೇ ಬಿಟ್ವಿ. ಸೊ ಈ ನಡುವೆ ಒಂದು ಜರ್ನಿ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ರೆ, ಜರ್ನಿ ಮಾಡ್ತಾ ನನ್ನ ಮನದಾಳದ ಮಾತುಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಸಹ ನನಗೆ ಸಿಗ್ತಾ ಇದೆ. ಸೊ ಈಗ ನಿಮಗೆಲ್ಲ ಬೋರ್ಡ್ ಕಾಣಿಸ್ತಾ ಇರ್ಬೋದು. ಬೋರ್ಡ್ ನೋಡಿ ಮೋಸ್ಟ್ ಆಫ್ ದೆಮ್ ಗೆಸ್ ಮಾಡಿರ್ತೀರಾ ಏನಾಗಿರಬಹುದು ಅಂತ ಹೇಳಿ. ಹೌದು, ನಾವಿವತ್ತು ಪೂರ್ವಿಕಾಗೆ ಬಂದಿದ್ದೀವಿ. ಇದು ಬನ್ನರ್ಘಟ್ಟ ರೋಡಲ್ಲಿರೋ ಪೂರ್ವಿಕಾ ಸ್ಟೋರ್. ಸೊ ಮೋಸ್ಟ್ ಆಫ್ ದೆಮ್ ಗೊತ್ತಾಗೇ ಹೋಗ್ಬಿಟ್ಟಿರುತ್ತೆ ಏನಕ್ಕೆ ಬಂದಿದ್ದೀವಿ ಅಂತ. ಸೊ ನಾನು ಹೊಸದಾಗಿ ಏನು ಹೇಳಬೇಕು ಅಂತ ಇಲ್ಲ, ಬಟ್ ಆದರೂ ಹೇಳ್ತಿದ್ದೀನಿ. ಹೌದು, ಮೊಬೈಲ್ ಇಸ್ಕೊಳ್ಳೋಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಅಪ್ಪನ ಮೊಬೈಲ್ ಇಸ್ಕೊಂಡು ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಆಯ್ತೇನೋ. 2016 ನನಗೆ ಒಂದು ಹೊಸ ಕಂಪನಿಲಿ ಜಾಬ್ ಸಿಕ್ಕಿತ್ತು. ಸೊ ನನ್ನ 2nd ಮಂತ್ ಸ್ಯಾಲ್ರಿನಲ್ಲಿ ಅಪ್ಪಂಗೆ ಇದೊಂದು ಗಿಫ್ಟ್ ಮಾಡಬೇಕು ಅಂತ ಒಂದು ಮೊಬೈಲ್ ಕೊಡಿಸಿದ್ದೆ. ಬಟ್ ಆ ಮೊಬೈಲ್ ನೋಡಲಿಕ್ಕೆ ಎಲ್ಲ ಔಟ್ಲುಕ್ ಎಲ್ಲ ಚೆನ್ನಾಗಿತ್ತು, ಬಟ್ ಬ್ಯಾಟ್ರಿ ತುಂಬಾ ಹೀಟ್ ಆಗ್ತಾಯಿತ್ತು. ಸೊ ಹಾಗಾಗಿ ಫೋನಲ್ಲಿ ಮಾತಾಡಬೇಕಾದ್ರೆ ಅಥವಾ ತುಂಬ ಹೊತ್ತು ಯೂಸ್ ಮಾಡಿದ್ರೆ ತುಂಬ ಹೀಟ್ ಆಗ್ತಿತ್ತು. ಅಷ್ಟು ಸೇಫ್ ಅಲ್ಲ ಅಂತ ಹೇಳಿ ಒಂದು ಹೊಸ ಫೋನ್ ಕೊಡಿಸ್ಬಿಡೋಣ ಅಂತ ಹೇಳಿ ಈ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಬಂದಿದ್ದು. ಸೊ ಇವತ್ತು ನಾವು ಅಪ್ಪನಿಗೋಸ್ಕರ ಇಸ್ಕೊಂಡಿರೋದು ವಿವೋ. ಇದರ ಮಾಡೆಲ್ ಆಗಿರ್ಬೋದು ಅಥವಾ ಬೇರೆ ಸ್ಪೆಸಿಫಿಕೇಷನ್ ಎಲ್ಲ ನಾನು ಸಪ್ರೇಟ್ ವ್ಲಾಗ್ ಮಾಡಿ ನಿಮಗೆ ತಿಳಿಸ್ತೀನಿ. ಬಿಕಾಸ್ ಈ ಫೋನ್ನ ಅಟ್ಲೀಸ್ಟ್ ಒನ್ ವೀಕಿಂದ 15 ಡೇಸ್ ಅಪ್ಪ ಯೂಸ್ ಮಾಡಲಿ, ಆಮೇಲೆ ಹೇಗಿದೆ ಏನು ಅಂತೆಲ್ಲ ನಿಮಗೆ ಒಂದು ರಿವ್ಯೂ ಕೊಡಲಿಕ್ಕೆ ಈಸಿ ಆಗುತ್ತೆ. ಜಸ್ಟ್ ಈಸ್ಕೊಂಡಿದ್ದ ತಕ್ಷಣ ಈ ಥರ ಸ್ಪೆಸಿಫಿಕೇಷನ್ ಇದೆ ಅಂತ ಹೇಳಿದರೆ ನಿಮಗೇನು ಯೂಸ್ ಆಗಲ್ಲ ಅಲ್ವಾ. ಇನ್ಸ್ಟೆಡ್ 1 ವೀಕ್ ಯೂಸ್ ಮಾಡಿದ್ಮೇಲೆ ಈ ಥರ ಇದೆ, ಬ್ಯಾಟ್ರಿ ಬ್ಯಾಕಪ್ ಈ ಥರ ಇದೆ ಅಂತ ಒಂದು ರಿವ್ಯೂ ಕೊಟ್ಟರೆ ನೀವು ಯಾರಾದರೂ ಮೊಬೈಲ್ ಈಸ್ಕೊಳ್ಳಿಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ನಿಮಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿ ಅಷ್ಟೇ. ಫೋನ್ ಅಂತೂ ತುಂಬ ಲೈಟ್ ವೆಯ್ಟ್ ಇದೆ ಮತ್ತು ನೆಬಿಲಾ ಬ್ಲೂ ಕಲರ್ ಬಂದು ನೆಬಿಲಾ ಬ್ಲೂ. ಆಮೇಲೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಫೋನು. ಮತ್ತು ನಾವು ಜಾಸ್ತಿ ಸ್ಪೆಸಿಫಿಕೇಷನ್ಸ್ ಎಲ್ಲ ನೋಡಿ ಇಸ್ಕೋತಾ ಇಲ್ಲ. ಸಿಂಪಲ್ಲಾಗಿ ಒಂದು ಬೇಸಿಕ್ ಡೈಲಿ ಯೂಸ್ಗೆ ಎಷ್ಟು ಒಂದು ಸ್ಪೆಸಿಫಿಕೇಷನ್ ಬೇಕೋ ಅಷ್ಟರದ್ದೇ ತಗೋತಾ ಇರೋದು. ಬಿಕಾಸ್ ಅಪ್ಪ ಜಾಸ್ತಿ ಏನು ಯೂಸ್ ಮಾಡಲ್ಲ, ಜಸ್ಟ್ ವಾಟ್ಸಪ್ಪು, ಫೇಸ್ಬುಕ್ಕು ಬಿಟ್ಟರೆ ಕಾಲ್ಸು, ಆಮೇಲೆ 2-3 ಮೂವೀಸ್ ಡೌನ್ಲೋಡ್ ಮಾಡಿ ನೋಡೋದು, ಇಷ್ಟೇ ಅಪ್ಪ ಮಾಡೋದಲ್ವ ಫೋನಲ್ಲಿ. ಸೊ ಗೇಮಿಂಗ್ ಅಂತೆಲ್ಲ ಅಂದರೆ ನಾವು ಜಾಸ್ತಿ ಸ್ಪೆಸಿಫಿಕೇಷನ್ಸ್ ಇರೋದು ನೋಡಬೇಕು. ಸೊ ಇಷ್ಟು ಸಾಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಇಸ್ಕೊಂಡಿದ್ದೀವಿ. ಯಾವುದಕ್ಕೂ ಅಪ್ಪ ಒಂದು 15 ಡೇಸ್ ಯೂಸ್ ಮಾಡಲಿ, ಆಮೇಲೆ ಪಿಕ್ಚರ್ ಕ್ಲಾರಿಟಿ ಇರ್ಬೋದು, ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಒಂದು ಸ್ಪೆಸಿಫಿಕೇಷನ್ ವ್ಲಾಗ್ ನಿಮಗೆ ತೋರಿಸ್ತೀನಿ. ಈಗೆಲ್ಲ ನನಗೆ ಹೊಸ ಫೋನ್ಸ್ ತೊಗೋಬೇಕಾದ್ರೆ ಬೇಜಾರಾಗುವಂಥ ವಿಷಯ ಏನು ಗೊತ್ತಾ, ಇಯರ್ಫೋನ್ಸೇ ಕೊಡಲ್ಲ ಅಲ್ವಾ. ಎಲ್ಲೂ ಯಾವಿದ್ರಲ್ಲೂ ಇಯರ್ಫೋನ್ಸ್ ಕೊಡಲ್ಲ ಅನಿಸುತ್ತೆ ಈ ನಡುವೆ. ಇವರು ಅಷ್ಟೇ ಇಯರ್ಫೋನ್ಸ್ ಕೊಡಲಿಲ್ಲ, ಅಂದರೆ ಕಂಪನಿಯಿಂದ ಇಯರ್ಫೋನ್ ಬಂದಿಲ್ಲ. ಇವರು ಇನ್ನೊಂದು ಇಯರ್ಫೋನ್ನ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತು ಒಂದು ಆಪ್ಷನ್ ಕೊಟ್ಟರು, ಇಯರ್ಫೋನ್ ಬೇಕಾ ಟೆಂಪರ್ಡ್ ಗ್ಲಾಸ್ ಬೇಕಾ ಅಂತ. ಇಯರ್ಫೋನ್ ಅಪ್ಪ ಜಾಸ್ತಿ ಏನು ಯೂಸ್ ಮಾಡಲ್ಲ. ಸೊ ಹಾಗಾಗಿ ಇಯರ್ಫೋನ್ಗಿಂತ ಟೆಂಪರ್ಡ್ ಗ್ಲಾಸ್ ಯೂಸ್ಫುಲ್ ಅನ್ನಿಸ್ತು. ಸೊ ನಾವು ಟೆಂಪರ್ಡ್ ಗ್ಲಾಸ್ ಕೊಡಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ವಿ. ಟೆಂಪರ್ಡ್ ಗ್ಲಾಸ್ಗೆ ಆ್ಯಕ್ಚುಲ್ ರೇಟ್ ಬಂದು 600 ರೂಪೀಸ್ ಅಂತ ಹೇಳಿದ್ರು. ಬಟ್ ನಾವು 100 ರೂಪೀಸ್ ಮಾತ್ರ ಪೇ ಮಾಡಬೇಕಾಗಿತ್ತು. ಈಗ ಸದ್ಯಕ್ಕೆ ನೋಡೋಕ್ಕೆ ಟೆಂಪರ್ಡ್ ಗ್ಲಾಸ್ ತುಂಬ ಕ್ವಾಲಿಟಿ ಇದ್ದು ಚೆನ್ನಾಗಿರೋ ಥರ ಅನ್ನಿಸ್ತಾ ಇದೆ. ಬಟ್ ಒಂದು 1 ವೀಕೆಲ್ಲ ಯೂಸ್ ಮಾಡಾದಮೇಲೆ ಗೊತ್ತಾಗುತ್ತೆ ಎಕ್ಸಾಕ್ಟಾಗಿ ಹೇಗಿದೆ, ಏನಾದರೂ ಸ್ಕ್ರ್ಯಾಚಸ್ ಆಗ್ತಿದೆಯಾ ಏನು ಅಂತ ಹೇಳಿ. ಸೊ ನೋಡಬೇಕು ಅಷ್ಟೇ ಹೇಗೆ ಬರುತ್ತೆ ಅಂತ. ಬಟ್ ಈಗ ಸದ್ಯಕ್ಕೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಲಾಕ್ಡೌನ್ ಎಲ್ಲ ನಡೀತಿದ್ದ ಕಾರಣ ಆಪ್ಷನ್ ಸ್ವಲ್ಪ ಕಮ್ಮಿ ಇತ್ತು. ಅಂದರೆ ತುಂಬ ಸೆಲೆಕ್ಟೆಡ್ ಮಾಡೆಲ್ಸ್ ಇಟ್ಕೊಂಡಿದ್ರು ಇವರು. ಯಾವ್ದು ರನ್ನಿಂಗ್ ಇದೆಯೋ, ಯಾವ್ದು ನ್ಯೂಲಿ ಲಾಂಚ್ಡ್ ಇದೆಯೋ ಅದು ಮಾತ್ರ ಮಾಡೆಲ್ಸ್ ಇಟ್ಕೊಂಡಿದ್ರು. ನಾವು ಇದೇ ಮಾಡೆಲ್ ತೊಗೋಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿ ಹೋಗ್ಬಿಟ್ಟಿದ್ವಿ. ವಿವೋನಲ್ಲಿ ಇದೇ ಮಾಡೆಲ್ ಇಸ್ಕೊಳ್ಳೋಣ, ಬಿಕಾಸ್ ಒಂದು ಒಳ್ಳೆ ರಿವ್ಯೂ ಬಂದಿತ್ತು. ಆಲ್ರೆಡಿ ಒಬ್ರು ಇಸ್ಕೊಂಡು ಒಳ್ಳೆ ರಿವ್ಯೂ ಕೊಟ್ಟಿದ್ರು. ಸೊ ಅದೇ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಹೋಗಿದ್ವಿ. ಸೊ ಹಾಗಾಗಿ ನಮಗೆ ಈಸಿ ಆಯಿತು ಬೇಗ ಹೋಗಿ ಬೇಗ ಬರಲಿಕ್ಕೆ. ಸೊ ಈಗ ಮನೆ ಕಡೆ ಹೊರಟಿದ್ದೀವಿ. ಮನೆಗೆ ಹೋಗಿ ಮತ್ತೆ ನಾನು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಊಟ ಮಾಡಿ ಮಲಗಿದ್ದೆ. ಇವಾಗ ಎದ್ದು ಮತ್ತೆ ನಾನು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಇವಾಗ 4:30 ಆಗಿದೆ. ಸೊ ಫ್ರೆಶ್ ಅಪ್ ಆಗಿ ವಾಕಿಂಗ್ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಜನರಲಿ ನಾನು ಅಮ್ಮನ ಮನೆಗೆ ಬಂದರೆ 6 o'clock 7 o'clock ಹೋಗ್ತೀನಿ ಈವ್ನಿಂಗ್ ವಾಕ್ಗೆ. ಬಟ್ ಇವತ್ತು ಸ್ವಲ್ಪ ಬೇಗನೆ ಹೋಗ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು 6 o'clock ನಮ್ಮ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಅದನ್ನು ನೋಡೋಕ್ಕೆ ನಾನಂತೂ ಬಿಗ್ ಬಾಸ್ನ ಒಂದು ದೊಡ್ಡ ಫ್ಯಾನ್ ಅಂತಲೇ ಹೇಳ್ಬೋದು. ನಾನು ಒಂದು ಎಪಿಸೋಡ್ ಕೂಡ ಮಿಸ್ ಮಾಡಲ್ಲ. ಇಫ್ ಇನ್ ಕೇಸ್ ಟಿ ವಿಲಿ ನೋಡೋಕ್ಕಾಗಿಲ್ಲ ಅಂದರೆ ನಾನು ಊಟಲಾದರೂ ನೋಡ್ತೀನಿ, ಹೊರತು ಒಂದು ಎಪಿಸೋಡು ಕೂಡ ನಾನು ಮಿಸ್ ಮಾಡಲ್ಲ. ಅದು ವೈಂಡ್ ಅಪ್ ಮಾಡ್ತಿದ್ದಾರೆ ಲಾಕ್ಡೌನಿಂದ ಅಂದಾಗ ನನಗಂತೂ ತುಂಬಾ ಬೇಜಾರಾಗೋಗಿತ್ತು. ಎಸ್ಪೆಷಲಿ ಅವತ್ತು ಲಾಸ್ಟ್ ಎಪಿಸೋಡಲ್ಲಿ ಕಂಟೆಸ್ಟೆಂಟ್ಸ್ನೆಲ್ಲ ಹೊರಗಡೆ ಕಳಿಸಿ ಲೈಟ್ಸ್ ಎಲ್ಲ ಆಫ್ ಮಾಡಿದಾಗ ನನಗೆ ತುಂಬಾ ಬೇಜಾರಾಯಿತು. ಯಾಕೆ ಇಷ್ಟು ಬೇಗ ಆಗೋಯಿತು, ಯಾಕೆ ಈ ಥರ ಆಯಿತು ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದೆ. ಇವಾಗ ಮತ್ತೆ ಶುರು ಆಗಿರೋದು ನನಗಂತೂ ತುಂಬಾ ಖುಷಿಯಾಗಿದೆ. ಸೊ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಯಾರು ಅಂತ ಕೇಳೋದಾದರೆ ಮೇಲಲ್ಲಿ KP ಅರವಿಂದ್ ಮತ್ತು ಶಮಂತ್ ನನಗೆ ಇಷ್ಟ. ಸೊ ಫೀಮೇಲಲ್ಲಿ ದಿವ್ಯಾ ಹುಡುಗ ಅವರು ಇಷ್ಟ. ಆಮೇಲೆ ಶುಭಾ ಪುಂಜ ಕೂಡ ಸ್ವಲ್ಪ ಇಷ್ಟ, ಬಿಕಾಸ್ ಅವರು ನಮ್ಮೂರವರು ಅಂತ ಹೇಳಿ ಅವರು ಸ್ವಲ್ಪ ಇಷ್ಟ. ಆಮೇಲೆ ಇನ್ನು ವೈಷ್ಣವಿ. ಸೊ ಇವ್ರು 5 ಜನ ನನಗೆ ತುಂಬಾ ಇಷ್ಟ. ಸೊ ಅದಕ್ಕೇ ಒಂದು ಸ್ವಲ್ಪನೂ ಮಿಸ್ ಮಾಡಬಾರ್ದು, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕಂಪ್ಲೀಟಾಗಿ ನೋಡಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಇವತ್ತು ಮಲಗಿದ್ದವಳು ಬೇಗ ಅಲಾರಾಮ್ ಎಲ್ಲ ಇಟ್ಕೊಂಡು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ವಾಕಿಂಗ್ ಹೋಗ್ತಾ ಇದ್ದೀನಿ. ಸೊ ವಾಕಿಂಗ್ ಹೋಗಿ ಬರೋಷ್ಟರಲ್ಲಿ ಬಿಗ್ ಬಾಸ್ ಕೂಡ ಶುರು ಆಗುತ್ತೆ. ಜೊತೆಗೆ ಅಪ್ಪ ಅಮ್ಮ ಕೂಡ ಅಷ್ಟೊತ್ತಿಗೆ ಬಂದಿರ್ತಾರೆ. ಸೊ ಅಮ್ಮನ ಕೈಯಲ್ಲಿ ಅಪ್ಪನಿಗೆ ಮೊಬೈಲ್ ಕೊಡಿಸ್ಬೇಕು. ಸೊ ಇನ್ನೂ ನಮ್ಮ ವ್ಲಾಗಲ್ಲಿ ತುಂಬ ಇದೆ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇವತ್ತು ನೋಡಲಿಕ್ಕೆ. ಸೊ ನೋಡೋಣ, ಇವಾಗ ಫಸ್ಟ್ ಬೇಗ ಹೋಗಿ ನಾವು ವಾಕಿಂಗ್ ಮುಗಿಸ್ಕೊಂಬರೋಣ, ಆಮೇಲೆ ನೆಕ್ಸ್ಟ್ ಏನಾಗುತ್ತೋ ನೋಡೋಣ. ಸೊ ಬನ್ನಿ ಹೋಗಿ ವಾಕಿಂಗ್ ಮಾಡ್ಕೊಂಬರೋಣ. ವಾಕಿಂಗ್ ಹೋಗೋವರೆಗೂ ಸ್ಟಾರ್ಟ್ ಮಾಡೋವರೆಗೂ ನನಗಂತೂ ತುಂಬ ಲೇಝಿ ಅಂತ ಅನ್ನಿಸ್ತಾ ಇತ್ತು. ಬಟ್ ಒಂದು ಸ್ಟಾರ್ಟ್ ಮಾಡಿದ್ಮೇಲೆ ಸಖತ್ ಆ್ಯಕ್ಟಿವ್ ಆಗೋಗಿದ್ದೀನಿ ನಾನಂತೂ. ಒಂದು ದಿನ ವಾಕಿಂಗ್ ಹೋಗಿಲ್ಲ ಅಂದರೂ ನನಗೇನೋ ಒಂಥರ ಹೆವಿ ಫೀಲಿಂಗ್ ಅನಿಸುತ್ತೆ ಬಾಡಿ ಎಲ್ಲ. ಸೊ ವಾಕಿಂಗ್ ಹೋಗಿ ಬಂದರೆ ಡೈಜೆಷನ್ ಚೆನ್ನಾಗಿ ಆಗ್ತಾಯಿದೆ ಅಂತ ನನಗೊಂದು ಫೀಲಿಂಗ್. ಸೊ ಹಾಗಾಗಿ ಏನೇ ಮಿಸ್ ಮಾಡಿದ್ರು ಈ ನಡುವೆ ವಾಕಿಂಗ್ ಅಂತೂ ಮಿಸ್ ಮಾಡ್ತಾ ಇಲ್ಲ. ವಾಕಿಂಗ್ ಮತ್ತು ಗ್ರೀನ್ ಟೀ ರೆಗ್ಯುಲರ್ ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ವಾಕಿಂಗ್ ಮಾಡಿ ಕೆಳಗಡೆ ಹೋಗೋಷ್ಟರಲ್ಲಿ ಕೂಡ 6 o'clock ಆಗೇ ಬಿಟ್ಟಿತ್ತು. ಸೊ 6 o'clock ಆಗ್ತಿದ್ದಂಗೆ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ಸೊ ಬಿಗ್ ಬಾಸ್ ನೋಡ್ತಾ ಇದ್ದಂಗೆ ಅಪ್ಪ ಅಮ್ಮ ಕೂಡ ಬಂದರು. ಸೊ ಅಪ್ಪ ಅಮ್ಮ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಮೇಲೆ ಅಮ್ಮನ ಕೈಲೇ ಅಪ್ಪನಿಗೆ ಗಿಫ್ಟ್ನ ಕೊಡಿಸ್ದೆ. ಸೊ ಅಪ್ಪ ನಾನು ಬೆಳಿಗ್ಗೆನೇ ಹೇಳ್ದಂಗೆ ಆ ಎಲ್ಲ ಡೈಲಾಗ್ಸು ಹೊಡೆದ್ರು. ನನಗೆ ಯಾಕೆ, ನನ್ನ ಹಳೆ ಫೋನೇ ಚೆನ್ನಾಗಿತ್ತು, ನೀನೇ ಇಸ್ಕೋಬೇಕಾಗಿತ್ತು, ನನಗೀಗ ಏನಕ್ಕೆ ಈ ಫೋನು, ಇಷ್ಟು ಕಾಸ್ಟ್ಲಿ ಫೋನ್ ನನಗೇನಕ್ಕೆ ಅಂತೆಲ್ಲ ಒಂದಷ್ಟು ಕತೆ ಹೇಳಿದ್ರು. ಆಮೇಲೆ ಇಲ್ಲ ನೀನು ತಗೊಳ್ಳೇಬೇಕು ಅಂತ ಹೇಳಿ ಕೊಟ್ವಿ. ಆಮೇಲೆ ಹೇಗೂ ರವಿ ಬಂದಿದ್ದ. ಸೊ ಅವರು ಶಾಪವ್ರು ಹೇಳಿದರು ಸಿಮ್ ಇನ್ಸರ್ಟ್ ಎಲ್ಲ ಏನಾದ್ರು ಮಾಡೋಂಗಿದ್ರೆ ಎಲ್ಲ ಇವತ್ತೇ ಮಾಡಬೇಕಾಗತ್ತೆ, ಬಿಕಾಸ್ ನಾವು ಯಾವುದೋ ಒಂದು ಆ್ಯಕ್ಟಿವೇಷನ್ ಕೀ ಎಲ್ಲ ಇವತ್ತಿಗೆ ಇಟ್ಟಿರ್ತೀವಿ. ಸೊ ಇವತ್ತೇ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಹೇಗೂ ರವಿ ಬಂದಿದ್ದ ಅಲ್ವಾ, ಸೊ ಅವನ ಕೈಯಲ್ಲೇ ಎಲ್ಲ ಮಾಡಿಬಿಡೋಣ, ಡೇಟಾ ಟ್ರಾನ್ಸ್ಫರ್ ಆಗಿರ್ಬೋದು, ಸಿಮ್ ಆ್ಯಕ್ಟಿವೇಷನ್ ಎಲ್ಲ ಇವತ್ತೇ ಮಾಡಿಸ್ಬಿಡೋಣ ಅಂತ ರವಿ ಕೈಲೇ ಮಾಡಿಸ್ತಾ ಇದ್ದೀವಿ. ಅಪ್ಪಂಗಂತೂ ಹಳೆ ಫೋನ್ ಬಿಡಲಿಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಅದನ್ನು ಕೈಯಲ್ಲೇ ಇಟ್ಕೊಂಡಿದ್ರು, ಇದೇ ಚೆನ್ನಾಗಿದೆ ಅಂತ ಹೇಳಿ. ಸೊ ನೋಡಿ, ಇದೆ ಅಪ್ಪನ ಹಳೆ ಫೋನ್. ನೋಡಲಿಕ್ಕೆಲ್ಲ ಔಟ್ಲುಕ್ ತುಂಬ ಚೆನ್ನಾಗಿತ್ತು, ಕ್ಲಾರಿಟಿ ಎಲ್ಲ ಚೆನ್ನಾಗಿತ್ತು. ಬಟ್ ಅದೇ ಬ್ಯಾಟ್ರಿ ಸ್ವಲ್ಪ ಹೀಟ್ ಆಗ್ತಿತ್ತು. ಬ್ಯಾಟ್ರಿ ಹೀಟ್ ಆಗ್ತಾ ಇರುವಾಗ ಅದೇ ಫೋನ್ ಯೂಸ್ ಮಾಡೋದು ಒಳ್ಳೇದಲ್ಲ ಅಲ್ವಾ. ಸೊ ಹಾಗಾಗಿ ಚೇಂಜ್ ಮಾಡಬೇಕಾಗಿ ಬಂತು. ಸೊ ಇಷ್ಟೇ ಆಗಿತ್ತು ಇವತ್ತಿನ ಒಂದು ವ್ಲಾಗ್. ಸೊ ಗಿಫ್ಟ್ ಏನಕ್ಕೆ ಕೊಡಿಸ್ತಾ ಇದ್ದಾರೆ, ಏನಾದ್ರು ಸ್ಪೆಷಲ್ ಒಕೇಶನ್ ಇತ್ತಾ ಅಂತ ಹೇಳಿದ್ರೆ ಸ್ಪೆಷಲ್ ಒಕೇಶನ್ ಎಲ್ಲ ಏನೂ ಇರಲಿಲ್ಲ. ಅಂದರೆ ಅದೇ ಹೇಳಿದೆ ಅಲ್ವಾ, ಮೊಬೈಲ್ ತುಂಬ ಹೀಟ್ ಆಗೋಗಿತ್ತು, ಹಾಳಾಗಿತ್ತು. ಸೊ ಹಾಗಾಗಿ ಹೊಸ ಮೊಬೈಲ್ ಈಸ್ಕೊಟ್ಟಿದ್ದು ಅಷ್ಟೇ. ಸೊ ಹೀಗೆ ಅನ್ನಿಸ್ತು ಇವತ್ತಿನ ನಮ್ಮ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಇರಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಶೇರ್ ಇರಲಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕ ಕಾಣುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಮುಂದಿನ ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಬಂದು ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.